ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ನಾನು ನಿಮಗೆ ಇವತ್ತು ಚಿಕನ್ ಕೈಮಾ ಸಾಂಬಾರ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಟನ್ ಕೈಮಾ ಸಾಂಬಾರ್ನ ಎಲ್ಲರೂ ಮಾಡ್ತಾರೆ, ಬಟ್ ಚಿಕನ್ ಕೈಮಾ ಸಾಂಬಾರ್ ಇದೊಂಥರ ಸ್ಪೆಷಲ್ ಆಗಿರುತ್ತೆ. ಸೊ ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ. ಸೊ ನಾನಿಲ್ಲಿ 2 ಈರುಳ್ಳಿ, 2 ಬೆಳ್ಳುಳ್ಳಿ, ಹಾಗೂ ಸ್ವಲ್ಪ ಶುಂಠಿ, ಒಂದೆರಡು ಚಕ್ಕೆ, ಸ್ವಲ್ಪ ಲವಂಗ, ಮತ್ತೆ ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಕಾಯಿ, ಹಾಗೂ 2 ಟೊಮ್ಯಾಟೊ, ಒಂದು ಮೊಟ್ಟೆ, ಹಾಗೂ ಸ್ವಲ್ಪ ಕಡಲೆ, ಹಾಗೂ ಸ್ವಲ್ಪ ಮೆಣಸು. ನಾನಿಲ್ಲಿ ಧನಿಯಾ ಪುಡಿ, ಖಾರದ ಪುಡಿ, ಹಾಗೂ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ನ ತಗೊಂಡಿದ್ದೀನಿ. ಸೊ ಅಂಡ್ ಹಾಗೆ ನಾನಿಲ್ಲಿ ಚಿಕನ್ನ ತಗೊಂಡಿದ್ದೀನಿ. ಈ ಚಿಕನ್ ಬಂದ್ಬಿಟ್ಟು ಕೈಮಾ ಮಾಡ್ಲಿಕ್ಕೆ ಅಂಡ್ ಇದು ಬಂದ್ಬಿಟ್ಟು ಸಾಂಬಾರ್ ಮಾಡ್ಲಿಕ್ಕೆ. ಸೊ ಕೆನೆ ಮಾಡೋದು ಯಾವ ರೀತಿಯಾಗಿ ಮಾಡಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ಗೆ ನಾನಿಲ್ಲಿ ಗೊತ್ತಾಯ್ತಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ. ಫಸ್ಟ್ಗೆ ನಾನಿಲ್ಲಿ ಗ್ರೈಂಡ್ ಮಾಡ್ಲಿಕ್ಕೆ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಎಲ್ಲವನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ತೆಂಗಿನಕಾಯಿ ಹಾಕೊಂಡು ಮತ್ತೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಎಲ್ಲನೂ ಕೂಡ ನಾನೀಗ ಇಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಎರಡು ಬೆಳ್ಳುಳ್ಳಿನಾದ್ರೂ ಹಾಕಬಹುದು, ಅಂದ್ರೆ 1.5 ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೋಬಹುದು. ಈಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾನು ಇದನ್ನ ಗ್ರೈಂಡ್ ಮಾಡ್ಕೋತೀನಿ. ಸೊ ಅದು ಗ್ರೈಂಡ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾನೀಗ ಇಲ್ಲಿ ಒಂದು ಕುಕ್ಕರ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಅದು ಹೀಟ್ ಆಗಿದ್ಮೇಲೆ ನಾನೀಗಿಲ್ಲಿ 2 ರಿಂದ 3 ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಯಿಲ್ ಹೀಟ್ ಆದ್ಮೇಲೆ ನಾನಿಲ್ಲಿ 1 kg ಅಷ್ಟು ಚಿಕನ್ ಏನಿತ್ತಲ್ಲ, ನಾನೀಗ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೋತೀನಿ. ನೀವು ಚಿಕನ್ ಇಲ್ಲ ಅಂದ್ರೆ ಹಾಗೇನು ಡೈರೆಕ್ಟ್ ಆಗಿ ಕೈಮಾ ಸಾರು ಮಾಡ್ಕೋಬಹುದು. ಇಲ್ಲ ಚಿಕನ್ ಇದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ನೀವು ಚಿಕನ್ ಆ್ಯಡ್ ಮಾಡ್ಕೊಳ್ಳಿ. ಅಂಡ್ ಅದಾದ್ಮೇಲೆ ನಾನೀಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಗೂ 1 ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಮೂರನ್ನು ಆ್ಯಡ್ ಮಾಡಿ ಆದ್ಮೇಲೆ ಒಂದ್ ಟೈಮ್ ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ರೀತಿಯಾದ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿಲ್ಲ, ಬಿಕಾಸ್ ನಾನು ಆಗ್ಲೇ ಗ್ರೈಂಡ್ ಮಾಡ್ಲಿಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಅದು ಸ್ವಲ್ಪ ಹೊತ್ತು ನೀಟಾಗಿ ಕುಕ್ ಆಗ್ಲಿಕ್ಕೆ ಬಿಡೋಣ. ಒಂದು 5-10 ಮಿನಿಟ್ಸ್ ವರೆಗೆ ಅದು ಕುಕ್ ಆಗಲಿ. ಅದು ಕುಕ್ ಆಗೋಷ್ಟೊತ್ತಿಗೆ ನಾವಿಲ್ಲಿ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಪೇಸ್ಟ್, ಅದನ್ನ ಏನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೇನೆ. ನಾನಿಲ್ಲಿ 1 ಬಟ್ಲಷ್ಟು ಕಡಲೆ ಹಾಗೂ 1 ಸ್ಪೂನ್ ಅಷ್ಟು ಮೆಣಸು ಏನ್ ತಗೊಂಡಿದ್ನಲ್ಲ, ಅದನ್ನ ನಾನಿಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಡ್ ಇಲ್ಲಿ ನಾನು ಗ್ರೈಂಡ್ ಮಾಡಿದಂತ ಪೇಸ್ಟ್ ಅಲ್ಲಿ ಒಂದು ಹಾಫ್ ಬೌಲ್ ಅಷ್ಟು ಪೇಸ್ಟ್ ನಾನು ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀನಿ. ಇನ್ ಮಿಕ್ಕಿದ ಪೇಸ್ಟ್ ನಾನಿಲ್ಲಿ ಚಿಕನ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿ ಆದ್ಮೇಲೆ ನಾನಿಲ್ಲಿ ಸ್ವಲ್ಪ ವಾಟರ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಅಂಡ್ ನನಗಿದು ಸ್ವಲ್ಪ ಇನ್ನ ನೀರ್ ಬೇಕು ಅನ್ನಿಸ್ತು. ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಇಲ್ಲಿ ತೆಳ್ಳಗೆ ಮಾಡ್ತೀವೋ ಸಾಂಬಾರ್ನ, ಕೈಮಾ ಆದ್ಮೇಲೆ ಕರೆಕ್ಟ್ ಆದ ಸ್ಟೇಜ್ಗೆ ಬರುತ್ತೆ. ನೀವು ಅಂದ್ರೆ ಕೈಮಾ ಆ್ಯಡ್ ಮಾಡಿದ್ಮೇಲೆ ಇನ್ನ ಸಾಂಬಾರ್ ಗಟ್ಟಿ ಆಗ್ಬಿಡುತ್ತೆ. ಸೊ ಫಸ್ಟೇ ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ, ಕೈಮಾ ಹಾಕಿದ್ಮೇಲೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಇವಾಗ ನಾನಿಲ್ಲಿ ಒಂದು ಜಾರ್ಗೆ ಚಿಕನ್ ಏನ್ ಸಪ್ರೇಟ್ ಆಗಿ ಇಟ್ಕೊಂಡಿದ್ವಿ ಅಲ್ವಾ, ಇದು ಬೋನ್ಲೆಸ್ ಚಿಕನು. ಸೊ ಇದನ್ನ ನಾವು ಇವಾಗ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಚಿಕನ್ಗೆ ನಾವು ಪೇಸ್ಟ್ ಏನ್ ಇಟ್ಕೊಂಡಿದ್ವಲ್ಲ, ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಫಸ್ಟ್, ಅದೇ ಪೇಸ್ಟ್ ಅನ್ನ ನಾನು 2-3 ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಂಡು ಒಂದೆರಡು ಸಲ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಫುಲ್ ಪೇಸ್ಟ್ ಮಾಡಕ್ ಹೋಗ್ಬೇಡಿ, ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಪೀಸಸ್ ಆಗೇ ಇರಲಿ, ಆ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅಂಡ್ ಈಗ ನಾನಿಲ್ಲಿ 1 ಸ್ಪೂನ್ ಅಷ್ಟು ಸಾಲ್ಟ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾವು ಕೈಮಕ್ಕೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಮಾತ್ರ ಹಾಕೊಳ್ಳೋಣ, ಯಾಕಂದ್ರೆ ನಾವು ಆಲ್ರೆಡಿ ಸಾರಿಗೆ ಸಾಲ್ಟ್ ಹಾಕಿರ್ತೀವಿ. ಅದಾದ್ಮೇಲೆ ನಾನಿಲ್ಲಿ 1 ಮೊಟ್ಟೆ ಕೂಡ ಹಾಕೊಂಡಿದ್ದೀನಿ. ಮತ್ತೆ ನಾನೀಗ ಕಡಲೆ ಹಾಗೂ ಮೆಣಸು ಏನ್ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಆ್ಯಡ್ ಮಾಡಿ ಆದ್ಮೇಲೆ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಸ್ವಲ್ಪ ಕೈಗೆ ಆಯಿಲ್ ಮಾಡಿಕೊಂಡು
ಈಗ ಈ ರೀತಿಯಾಗಿ ಉಂಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲವನ್ನು ಈ ರೀತಿಯಾಗಿ ಉಂಡೆ ಮಾಡಿ ಇಟ್ಕೊಳ್ಳೋಣ ಕೈಮದ್ದು. ಅದು ಬ್ರೇಕ್ ಆಗಬಾರದು, ಆ ರೀತಿಯಾಗಿ ನೀವು ನೀಟಾಗಿ ಅದನ್ನ ರೌಂಡ್ ಮಾಡ್ಕೊಳ್ಳಿ. ಅಂಡ್ ಈ ರೀತಿ ಮಾಡಿ ಆದ್ಮೇಲೆ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಸಾಂಬಾರ್ ಏನ್ ಮಾಡಿರ್ತೀವಲ್ಲ, ಚಿಕನ್ ಸಾಂಬಾರ್, ಅದು ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೈಮಲ್ಲಿ ನಿಮ್ಗೆ ಏನಾದ್ರು ಸಾಲ್ಟ್ ಬೇಕು ಅನ್ಸಿದ್ರೆ ಸ್ವಲ್ಪ ಸಾಲ್ಟ್ ನ ಕೂಡ ಆಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕುದಿಯೋ ಟೈಮಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಕೈಮಾ ಏನ್ ಉಂಡೆ ಮಾಡಿಟ್ಟಿರ್ತೀವಲ್ಲ, ಈಗ ಒಂದೊಂದನ್ನೇ ಅದ್ರಲ್ಲಿ ಕೇರ್ಫುಲ್ ಆಗಿ ನಾವು ಆಡ್ ಮಾಡ್ತಾ ಹೋಗೋಣ. ಒಂದ್ರ ಮೇಲೆ ಒಂದು ಹಾಕ್ಬೇಡಿ, ಒಂದೊಂದು ಸೈಡಿಗೆ ಒಂದೊಂದು ಹಾಕ್ತಾ ಹೋಗೋಣ. ಸೊ ಕಂಪ್ಲೀಟ್ ಆಗಿ ನಾವು ಆಡ್ ಮಾಡಿ ಆದ್ಮೇಲೆ ನಾವೇನು ಒಂದು 5 ಮಿನಿಟ್ಸ್ ವರೆಗೂ ಅದನ್ನ ಮುಟ್ಟಿದ್ರೆ ಅದು ಒಡೆದೋಗ್ಬಿಡುತ್ತೆ. ಸೊ ಅದಕ್ಕೆ ಅದು ಕಂಪ್ಲೀಟ್ ಆಗಿ ಒಂದು 10 ಮಿನಿಟ್ಸ್ ನೀಟಾಗಿ ಕುಕ್ ಆಗಲಿ. ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಅದನ್ನ ಕುಕ್ ಆಗ್ಲಿಕ್ಕೆ ಬಿಡೋಣ. ಸೊ ಈಗ 5 ಮಿನಿಟ್ಸ್ ಆದ್ಮೇಲೆ ಈ ರೀತಿಯಾಗಿ ಕುದೀತಾ ಇರುತ್ತೆ. ಈ ಟೈಮಲ್ಲಿ ನೀವು ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಏನು ಒಡೆದೋಗಲ್ಲ ಉಂಡೆ. ಸೊ ನೋಡಿದ್ರಲ್ಲ, ಅದೇನಪ್ಪ ತೆಳ್ಳಗೂ ಆಗ್ಲಿಲ್ಲ, ತುಂಬಾ ಗಟ್ಟಿಗೂ ಆಗ್ಲಿಲ್ಲ. ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕಂತ ನಿಮ್ಗೆ ಗೊತ್ತಿರುತ್ತಲ್ಲ, ಸೊ ಆ ಕನ್ಸಿಸ್ಟೆನ್ಸಿಗೆ ನೀವು ನೀರ್ನ ಆಡ್ ಮಾಡ್ಕೊಳ್ಳಿ. ಸೊ ಫೈನಲ್ ಆಗಿ ಸ್ವಲ್ಪ ಇದಕ್ಕೆ ಗಾರ್ನಿಶಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡ್ರೆ ನಮ್ಮ ಟೇಸ್ಟಿ ಆದಂತ ಚಿಕನ್ ಕೈಮಾ ಸಾರ್ ರೆಡಿ ಟು ಟೇಸ್ಟ್. ಸೊ ನೋಡೋದ್ರಲ್ಲ ಯಾವ ರೀತಿಯಾಗಿ ಮಾಡ್ಬೋದು ಚಿಕನ್ ಕೈಮಾ ಸಾಂಬಾರ್ನ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ. ಹಾಗೆ ಅಲ್ಲಿ ಕಾಣುವಂತ ಒಂದು ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ದಟ್ ನೀವು ನನ್ನ ಹೊಸ ವಿಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ, ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.